ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಂಟೆಂಟ್ ಬಂದು ನೀವು ಖರೀದಿಸುವ ವಸ್ತುಗಳಲ್ಲಿ ನಿಮ್ಮನ್ನು ಶ್ರೀಮಂತರಾಗಿ ಮಾಡುತ್ತದೆ. ಡೆಫಿನೆಟ್ ಆಗಿ ಹೌದು. ನೀವು ಮಾಡುವಂಥ ಕೆಲಸ ಅಥವಾ ನೀವು ತಗೊಳ್ಳುವಂಥ ಡಿಸಿಷನ್, ನೀವು ಮಾಡುವಂಥ ಕೆಲಸದಲ್ಲಿ ಇಂಪ್ಲಿಮೆಂಟೇಷನ್ ಮತ್ತೆ ಹೈ ಕ್ವಾಲಿಟಿ ಆಫ್ ವರ್ಕ್, ಸೊ ಈ ಎಲ್ಲ ಆಧಾರದ ಮೇಲೆ ನೀವು ನಾಲೆಡ್ಜ್ ನ ಇಂಪ್ಲಿಮೆಂಟ್ ಅಂದ್ರೆ ಇಂಪ್ರೂವ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿದ್ರೆ ಡೆಫಿನೆಟ್ ಆಗಿ ವಿಲ್ ಬಿಕಮ್ ಎ ರಿಚ್ ಪರ್ಸನ್ ಇನ್ ಯುವರ್ ಲೈಫ್, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲೇ ಫಸ್ಟ್ ಪರ್ಸನ್ ಆಫ್ ಯುವರ್ ರಿಚ್ ಪರ್ಸನ್ ಇನ್ ಯುವರ್ ಫ್ಯಾಮಿಲಿ. ಸೊ ಯಾವುದೇದು ಅಂತ ನೋಡೋದಾದ್ರೆ ಮೊದಲನೇದು ಬುಕ್ಸ್. ನೀವು ಎಷ್ಟು ಬುಕ್ಸ್ ಅನ್ನ ಪರ್ಚೇಸ್ ಮಾಡಿ, ಎಷ್ಟು ಬುಕ್ಸ್ ಅನ್ನ ಓದಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀರಾ, ಅದರ ಆಧಾರದ ಮೇಲೆ ನೀವು ಬಿಕಮ್ ಎ ರಿಚರ್ ಪರ್ಸನ್ ಇನ್ ಯುವರ್ ಫ್ಯಾಮಿಲಿ. ಸೊ ಬುಕ್ ಓದೋದಲ್ದೇನೆ ಬುಕ್ ಅನ್ನ ಓದಿದ್ದನ್ನ ಇಂಪ್ಲಿಮೆಂಟ್ ಮಾಡೋದಿದೆಯಲ್ಲ, ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಸೊ ಹಾಗಾಗಿ ಯಾವುದೇ ನೀವು ಬುಕ್ಸ್ ಗಳನ್ನ ರೆಫರ್ ಮಾಡಿದ್ರು ಅಥವಾ ಓದಿದ್ರು ಅಥವಾ ಇಲ್ಲಿರುವಂತ ಕಂಟೆಂಟ್ ಅನ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ನೀವು ಸಕ್ಸಸ್ ಆಗೋದ್ರಲ್ಲಿ ಖಂಡಿತವಾಗಿ ಸಕ್ಸಸ್ ಆಗ್ತೀರ. ಸೊ ಎರಡನೇದು ಇನ್ವೆಸ್ಟ್ಮೆಂಟ್. ಬೇಸ್ಡ್ ಆನ್ ನೀವು ಓದಿರುವಂಥದ್ದು ಅಥವಾ ಕೇಳಿರುವಂಥದ್ದು ಅಥವಾ ನೋಡಿರುವಂಥದ್ದು, ಸೊ ಇದೆಲ್ಲ ಆಧಾರದ ಮೇಲೆ ನೀವು ಒಂದ್ ವೇಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಅದ ಬೇಸ್ಡ್ ಆನ್ ಯುವರ್ ಗೋಲ್, ದ ಲಾಂಗ್ ಟರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಯು ವಿಲ್ ಬಿಕಮ್ ಎ ರಿಚ್ ಪರ್ಸನ್ ಇನ್ ಯುವರ್ ಫ್ಯಾಮಿಲಿ. ಮತ್ತೆ ಕೋಚಿಂಗ್, ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆನ್ ಯುವರ್ ಕ್ವಾಲಿಫಿಕೇಶನ್, ಎಜುಕೇಶನ್ ಮತ್ತೆ ಬುಕ್ಸ್ ಗಳನ್ನ ಓದಿ ಮಾಹಿತಿ ತಿಳ್ಕೊಂಡಿರುವಂಥದ್ದು, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿ ಮಾಹಿತಿ ತಿಳ್ಕೊಂಡಿರುವಂಥದ್ದು, ಅಥವಾ ಸ್ಟಾಕ್ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಂಡಿರುವಂಥದ್ದು, ಅಥವಾ ನೀವು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರೋ ಆ ಎಕ್ಸ್ಪರ್ಟ್ ಅಲ್ಲಿ ನೀವು ಕೋಚಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಸಕ್ಸಸ್ ಆದ್ರೆ ಯು ವಿಲ್ ಬಿಕಮ್ ಎ ರಿಚ್ ಪರ್ಸನ್ ಇನ್ ಯುವರ್ ಫ್ಯಾಮಿಲಿ. ಸೊ ಹಾಗಾಗಿ ನಾನು ಯಾವ್ದೆಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಥವಾ ಹೇಳ್ತಾ ಇದ್ದೀನಿ ಅಥವಾ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅದೆಲ್ಲಾನು ಆಗಿರುವಂತಹದ್ದು, ಜೊತೆಗೆ ಅವರು ಏನ್ ಎಕ್ಸ್ಪೆರಿಮೆಂಟ್ ಮಾಡಿ ರಿಚ್ ಪರ್ಸನ್ ಆಗಿದ್ದಾರೆ, ದೇ ಆರ್ ಆಲ್ಸೋ ಸಜೆಸ್ಟಿಂಗ್ ಅಸ್ ಟು ಗೋ ಇನ್ ದ ಸೇಮ್ ರೂಟ್ ಇನ್ ಅವರ್ ಲೈಫ್. ಸೊ ಹಾಗಾಗಿ ನೀವು ಅಥವಾ ನಾನು ನಾನು ಕೂಡ ಹೇಳ್ತಾ ಇದ್ದೀನಿ, ನಾನು ಕೂಡ ದ ಸೇಮ್ ಪ್ರಾಸೆಸ್ ಅಲ್ಲಿ ಹೋಗ್ತಾ ಇರುವಂತದ್ದು. ಸೊ ಹಾಗಾಗಿ ನೀವು ಕೂಡ ಬನ್ನಿ, ನೀವು ಕೂಡ ರಿಚ್ ಆಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಪರ್ಸನಲ್ ಡೆವಲಪ್ಮೆಂಟ್, ನೀವು ಬುಕ್ಸ್ ಓದೋದ್ರಿಂದ ಮತ್ತೆ ಜೊತೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಕೆರಿಯರ್, ಇದೆಲ್ಲನೂ ಕೂಡ ನಿಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಮಾಡಿಕೊಂಡು ನೀವು ಸತತವಾಗಿ ಸ್ಮಾರ್ಟ್ ಆಗಿ, ಕಾನ್ಸ್ಟೆಂಟ್ ಆಗಿ ಅಥವಾ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದಾದ್ರೆ ಡೆಫಿನೆಟ್ ಆಗಿ ಯು ವಿಲ್ ಬಿಕಮ್ ಎ ರಿಚ್ ಪರ್ಸನ್. ಹೈ ಕ್ವಾಲಿಟಿ ಆಫ್ ವರ್ಕ್, ಹೆಚ್ಚು ಮಾಹಿತಿ ತಿಳ್ಕೊಂಡು ಕ್ವಾಲಿಟಿ ವರ್ಕ್ ಮಾಡಿದ್ರೆ ನಿಮ್ಮ ಆರ್ಗನೈಸೇಷನ್ ನಿಮಗೆ ಐಡೆಂಟಿಫೈ ಮಾಡುತ್ತೆ, ಆರ್ಗನೈಸೇಷನ್ ಗಿವೆನ್ ಇನ್ಕ್ರಿಮೆಂಟ್ಸ್ ಕೊಡುತ್ತೆ ಅಥವಾ ಪ್ರಮೋಷನ್ಸ್ ಕೊಡುತ್ತೆ, ಅಥವಾ ನಿಮ್ಮನ್ನ ಮೇಲೆ ಮಟ್ಟಕ್ಕೆ ತಗೊಂಡೋಗಿ ನಿಲ್ಸುತ್ತೆ. ಸೊ ಹಾಗಾಗಿ ನೀವು ಹೈ ಕ್ವಾಲಿಟಿ ಆಫ್ ವರ್ಕ್ ಮಾಡಿದ್ರೆ, ವೆದರ್ ಇನ್ ದ ಕೋಚಿಂಗ್ ಬಿಸ್ನೆಸ್ ಹೈ ಕ್ವಾಲಿಟಿ ಇನ್ಫಾರ್ಮೇಶನ್ ನೀವು ಕೊಟ್ರೆ, ಅಂದ್ರೆ ವೆಂಡರ್ಸ್ ಆಗಿರ್ಬೋದು, ಕ್ಲೈಂಟ್ಸ್ ಆಗಿರ್ಬೋದು, ಸೊ ಅದ ಆಧಾರದ ಮೇಲೆ ನಿಮಗೆ ಹೆಚ್ಚೆಚ್ಚು ಕ್ಲೈಂಟ್ಸ್ ಬರ್ತಾರೆ ಅಥವಾ ಹೆಚ್ಚೆಚ್ಚು ಕ್ಲೈಂಟ್ ಸಿಗ್ತಾರೆ, ಜೊತೆಗೆ ನೀವು ಕೂಡ ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ, ನೀವು ಕೂಡ ರಿಚ್ ಪರ್ಸನ್ ಆಗ್ತೀರಾ ನಿಮ್ಮ ಲೈಫಲ್ಲಿ. ಸೊ ನೆಟ್ವರ್ಕಿಂಗ್ ಈವೆಂಟ್ಸ್, ನೀವು ಮಾಡುವಂತ ಕೆಲಸದಲ್ಲಿ ಯಾವ್ದಾದ್ರು ಈವೆಂಟ್ಸ್ ಗಳಾದ್ರೆ ಆ ಈವೆಂಟ್ಸ್ ಗಳನ್ನ ಅಟೆಂಡ್ ಮಾಡಿ ಅಲ್ಲಿಂದ ಇನ್ಫಾರ್ಮೇಶನ್ ತಗೊಳ್ಳಿ. ಆ ಇನ್ಫಾರ್ಮೇಶನ್ ಆಧಾರದ ಮೇಲೆ ನಿಮಗೆ ಅಂದ್ರೆ ಇಂಪ್ಲಿಮೆಂಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಹೆಚ್ಚು ಹಣ ಸಿಗುವಂಥದ್ದು. ಮತ್ತೆ ನ್ಯೂ ಸ್ಕಿಲ್ಸ್, ಪ್ರತಿ 15 ದಿವಸಕ್ಕೊಮ್ಮೆ ಅಥವಾ ಪ್ರತಿ ವಾರ ಅಥವಾ ಪ್ರತಿ ದಿವಸ ಹೊಸ ಹೊಸ ವಿಚಾರಗಳ ಬಗ್ಗೆ ತಿಳ್ಕೊಳ್ಳಿ, ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಡೆಫಿನೆಟ್ ಆಗಿ ವಿಲ್ ಬಿಕಮ್ ಎ ರಿಚ್ ಪರ್ಸನ್ ಇನ್ ಯುವರ್ ಲೈಫ್. ಫಿಟ್ನೆಸ್, ಸೊ ಇದೆಲ್ಲಾನು ನೀವು ಮಾಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ ಅಥವಾ ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ಹೆಲ್ತಿ ಆಗಿದ್ರೆ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಫಿಟ್ನೆಸ್ ಅನ್ನೋದು ಕೂಡ ನಮ್ಮ ಲೈಫ್ ಅಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಫಿಟ್ನೆಸ್ ಇದ್ರೆ ಮಾತ್ರ ನೀವು ಅಂದ್ರೆ ಅದು ಹೆಲ್ತಿ ಆಗಿದ್ರೆ ಮಾತ್ರ ನೀವು ಬುಕ್ಸ್ ಓದ್ಲಿಕ್ಕಾಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗುತ್ತೆ, ಕೋಚಿಂಗ್ ಬಿಸ್ನೆಸ್ ಮಾಡೋಕ್ಕಾಗುತ್ತೆ, ಹೈ ಕ್ವಾಲಿಟಿ ಆಫ್ ವರ್ಕ್ ಮಾಡ್ಲಿಕ್ಕಾಗುತ್ತೆ, ನೆಟ್ವರ್ಕಿಂಗ್ ಈವೆಂಟ್ಸ್ ಅಟೆಂಡ್ ಮಾಡ್ಲಿಕ್ಕಾಗುತ್ತೆ. ಸೊ ಹಾಗಾಗಿ ನೀವು ಫಿಟ್ನೆಸ್ ಆಗಿ ಇರ್ಬೇಕಾಗತ್ತೆ. ಮತ್ತೆ ಮನುಷ್ಯನಿಗೆ ಪೀಸ್ ಆಫ್ ಮೈಂಡ್ ಇಲ್ಲ ಅಂತಂದ್ರೆ ಅವ್ರು ಏನ್ ಮಾಡಿದ್ರು ಕೂಡ ಅದು ಎಲ್ಲಾನು ಅರ್ಧಂಬರ್ಧ ಆಗುತ್ತೆ. ಸೊ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಮನುಷ್ಯನಿಗೆ ಪೀಸ್ ಆಫ್ ಮೈಂಡ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ನೀವು ಇದೆಲ್ಲ ವಿಚಾರಗಳನ್ನ ನೀವು ಓದೋದ್ರ ಮುಖಾಂತರ ಅಥವಾ ವಿಡಿಯೋ ನೋಡಿ ತಿಳ್ಕೊಳ್ಳೋದ್ರ ಮುಖಾಂತರ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿ ಆಕ್ಚುಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋದ್ರ ಮುಖಾಂತರ ನೀವು ತಿಳ್ಕೊಂಡಿದ್ದಾದ್ರೆ ಯು ವಿಲ್ ಬಿಕಮ್ ಎ ದ ಫಸ್ಟ್ ಪರ್ಸನ್ ಆಫ್ ಯುವರ್, ಅಂದ್ರೆ ಶ್ರೀಮಂತರಾಗಿ ನಿಮ್ಮ ಮನೆಯಲ್ಲಿ ಫಸ್ಟ್ ಪರ್ಸನ್ ಆಗಿ ಇರ್ತೀರಾ. ಸೊ
ನಿಮಗೆ ಅನ್ಸಿದ್ದನ್ನ ಜೊತೆಗೆ ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋದನ್ನ ಇಂಪ್ಲಿಮೆಂಟ್ ಮಾಡ್ತಾ ಅಥವಾ ಕಾನ್ಸ್ಟೆಂಟ್ ಆಗಿ ಕಂಟಿನ್ಯೂಸ್ ಆಗಿ ಸ್ಮಾರ್ಟ್ ಆಗಿ ವರ್ಕ್ ಮಾಡಿ ಶ್ರೀಮಂತರಾಗಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸೊ ಹಾಗಾಗಿ ಯಾವುದು ಕೂಡ ನೆಗ್ಲೆಕ್ಟ್ ಮಾಡ್ದೇನೆ ನೀವು ಅನ್ಕೊಂಡಿರೋ ವಿಚಾರಗಳನ್ನ ಕಂಪ್ಲೀಟ್ ಮಾಡಿ, ಕಾನ್ಸ್ಟೆಂಟ್ ಆಗಿ ಮಾಡಿ, ನೆಗ್ಲೆಕ್ಟ್ ಮಾಡ್ಬಿಡಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿ ಕೂಡ ನಿಮ್ಮ ಈ ಮಾಹಿತಿನ ನೀವು ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.